ಸರ್ಕಾರಕ್ಕೆ ಇವತ್ತು ಕರ್ನಾಟಕದಲ್ಲಿ ಸುಮಾರು 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿಜವಾಗ್ಲೂ ಕೂಡ ಒಂದು ಭಯಾನಕವಾದಂಥ ವಾತಾವರಣ ಮಹಿಳೆಯರಿಗೋಸ್ಕರ ಇಲ್ಲಿ ಸೃಷ್ಟಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಸದ್ಯದ ಒಂದು 2 ಇನ್ಸಿಡೆಂಟ್ಗಳನ್ನು ನೋಡಿದಾಗ, ವಿಶೇಷವಾಗಿ ಸುಳ್ಯ ಕ್ಷೇತ್ರದಿಂದ ಒಬ್ಬ ದಲಿತ ಸಮಾಜದ ಒಬ್ಬ ಹೆಣ್ಣುಮಗಳು ಭಾಗೀರಥಿ ಮರುಳಯ್ಯ ಒಬ್ಬ ಶಾಸಕಿಯಾಗಿ ಇವತ್ತು ಬಹಳಷ್ಟು ಒಳ್ಳೆಯ ರೀತಿಯಿಂದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ. ಅಂಥ ಒಬ್ಬ ಶಾಸಕಿ ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡೋಕ್ಕಾಗದೆ ಯಾರೋ ಒಬ್ಬರು ಕಾಂಗ್ರೆಸ್ನ ಚೇಲಾಗಳು ಅವರು ಇವತ್ತು ಇಲ್ಲಿ ನಮ್ಮ ಜೊತೆ ಇಲ್ಲ, ಅವರು ಸತ್ತಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ. ಇವತ್ತು ನಾನು ಒಬ್ಬ ಶಾಸಕಿ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ 50% ನಾವು ಮಹಿಳೆಯರಿದ್ದೇವೆ. ಅಲ್ಲಿ ಶಕ್ತಿಶಾಲಿ ಮಹಿಳೆಯರು ಇರ್ಬೋದು, ಸಾಮಾನ್ಯ ಮಹಿಳೆಯರು ಇರ್ಬೋದು, ಮತ್ತು ಬಹಳಷ್ಟು ಹಳ್ಳಿಗಾಡದಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೂಡ ಇರ್ಬೋದು. ಆದರೆ ಒಬ್ಬ ಶಾಸಕರಿಗೇನೆ ಈ ಪರಿಸ್ಥಿತಿ ಬಂದಾಗ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಒಬ್ಬ ಶಾಸಕರಿಗೆ ಈ ರೀತಿ ಅವಮಾನ ಆದಾಗ ಸರ್ಕಾರದ ಕೈಯಲ್ಲಿತ್ತು, ಎಲ್ಲ ಆಡಳಿತ ಕೂಡ ಸರ್ಕಾರದ ಕೈಯಲ್ಲಿದೆ. ಒಂದು ಕ್ಷಣದಲ್ಲಿ ಆ ಯಾರು ವ್ಯಕ್ತಿ ತಪ್ಪು ಮಾಡಿ ಹುಡುಕಾಡಬೇಕಿತ್ತು, ಅವನ ಹೆಸರನ್ನ ಬಹಿರಂಗಪಡಿಸಬೇಕಿತ್ತು, ಅವನಿಗೆ ಒಳ್ಳೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಿತ್ತು. ಆದರೆ ಸರ್ಕಾರ, ಗೃಹ ಸಚಿವರು ಯಾವುದೇ ರೀತಿಯ ಈ ಒಂದು ಕಾರ್ಯವನ್ನು ಮಾಡಲಿಲ್ಲ. ಒಬ್ಬ ಶಾಸಕಿನೇ ಸುರಕ್ಷತೆಯಲ್ಲಿ ಅತಂತ್ರವಾದಾಗ ನಮ್ಮ ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ಅಂತಕ್ಕಂಥ ಒಂದು ಪ್ರಶ್ನೆ. ಎರಡನೇದು, BLOಗಳ ಮುಖಾಂತರ ಒಂದು ಮತದಾನದ ಸರ್ವೆಗೆ ಹೋದಂಥ ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆ, ಒಬ್ಬ ತಾಯಿ ಸುಜಾತ ಅಂತಕ್ಕಂಥವ್ರು, ಅವರಿಗೆ ಸಿಕ್ಕಾಪಟ್ಟೆಯಾಗಿ ಪೊಲೀಸರಿಂದಾನೇ ಅವರಿಗೆ ಅನ್ಯಾಯ ಆಗ್ತದೆ, ಅತ್ಯಾಚಾರ ಆಗ್ತದೆ. ಅದು ಹೇಳ್ಕೊಂಡು सावकाश काय
ಧಿಕ್ಕಾರ, ಧಿಕ್ಕಾರ. ದಲಿತ ಮಹಿಳೆಯರ ಮೇಲೆ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಮಾಜಿ ಸಚಿವರು ಬಂದು ಪ್ರತಿ ಸಲ ಹಿಂಗ ಮಾಡಿ ಕ್ಷಮೆ ಅಂತಂದ್ರ ಗೊತ್ತು ಅವ್ರಿಗೆ ಮಾನ್ಯರೇ, ಹುಬ್ಬಳ್ಳಿ ನಗರದಲ್ಲಿ ದಿನಾಂಕ 7/1/2020 ಜಾತ ಹಂಡಿ ಸರ್ಕಾರದ ನಿಯಂತ್ರಣ ಇಲ್ಲದಿರುವುದು ಇಂದಿನ ಈ ಘಟನೆ ಸಾಕ್ಷಿವಾಗಿದೆ.